ತಪ್ಪು ಮಾಡಿವ್ನಿ ಅಂತವ್ರೆ. ನಾನು ಅದೇನು ತಪ್ಪು ಮಾಡಿವ್ರಿ ನನಗೆ ಅರ್ಥ ಆಯ್ತಲ್ಲ. ಮಾತು ತೊಗೊಂಡವ್ರು ಅವರು, ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋದವ್ರು ಅವರು. ತಪ್ಪು ಮಾತ್ರ ನಾನು ಮಾಡಿವ್ನಂತ. ಏನು ಹೆಣ್ಮಕ್ಳು ಏನೋ. ದೇವ್ರೆ, ನೀನೇ ಒಂದು ದಾರಿ ತೋರ್ಸಪ್ಪ. ಅಳಿಯಂದ್ರೆ ಮಾವ, ಮತ್ತೆ ನೀವು? ಅದನ್ನೇ ನಾನು ಕೇಳ್ತಾ ಇದ್ದೀನಿ, ನೀವು ಯಾಕೆ ಇಲ್ಲಿದ್ದೀರಾ? ಮಾವ, ಮೇಡಮ್ ಅವ್ರು ನನ್ನ ಒಳಗೆ ಕರೀತಲ್ಲ ಅಂದಮೇಲೆ ನಾನು ಇಲ್ಲೇ ಇರ್ಬೇಕಲ್ವೇ? ಇಲ್ಲೇ ಇರ್ತೀನಿ ಬಿಡಿ. ಅಲ್ಲ ಸಿದ್ದು, ಈ ಥರ ಹೊರಗಡೆ ಕುತ್ಕೊಂಡ್ರೆ ನೋಡಿದವ್ರು ಏನು ಅನ್ಕೋತಾರೆ. ನಡಿ ಒಳಗೆ. ಬೇಡ ಲಕ್ಷ್ಮತೆ, ಮೇಡಮ್ ಅವ್ರು ಕರೆಯೋ ಗಂಟ ನಾನು ಬರೋದಿಲ್ಲ. ಇಲ್ಲೇ ಇರ್ತೀನಿ, ನಿಮ್ಮ ಒಳಗೋಗಿ. ನಾನು ನೆನ್ನೆನೇ ಹೇಳಿಲ್ವಾ, ಭಾವನಾ ಅಕ್ಕ ಯಾರ ಮಾತನ್ನು ಕೇಳ್ತಾ ಇಲ್ಲ. ಇದೇ ಭಾವನಾ ಅಕ್ಕ ಮನೆ. ಲಕ್ಷ್ಮಿ, ಸಿದ್ದು ಅವ್ರಿಗೆ ಹೋಗು ಅಂತ ಹೇಗೆ ಹೇಳಿ? ಮನೇಲೂ ಇರೋಕ್ಕಾಗ್ತಿಲ್ಲ, ಕೆಲ್ಸಕ್ಕೂ ಹೋಗೋಕ್ಕಾಗ್ತಿಲ್ಲ. ಛೇ, ಅಪ್ಪ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀ ಹೇಗಿದ್ದೀಯಮ್ಮ? ಹೇಗಿದೆಯಾ ಮಗಳೇ? ಭಾವನಾ, ಸಿದ್ದು ಹೊರಗಿರೋದು ನೋಡಿದ್ರೆ ಜನ ಏನು ಅನ್ಕೊಳ್ತಾರೆ ಹೇಳು? ಅಲ್ಲ, ನಿಮ್ಮನೆಯವ್ರಿಗೆ ನಮ್ಮನೆಯವ್ರಿಗೆಲ್ಲ ಗೊತ್ತಾಗಿರೋ ಸುದ್ದಿ ಊರವ್ರಿಗೆಲ್ಲ ಗೊತ್ತಾಗ್ಬೇಕೇನಮ್ಮ? ಹೌದಲ್ಲ ಮಗಳೇ, ಅಳಿಯಂದ್ರು ಗೇಟಿಂದ ಹೊರಗೆ, ನೀನು ಒಳಗಡೆ. ಗಂಡ ಹೆಂಡತಿ ನಡುವೆ ಆಗುವಂಥ ಗಲಾಟೆ ಬೀದಿಯವ್ರಿಗೆಲ್ಲ ಗೊತ್ತಾಗ್ಬೇಕಾ? ಸಿದ್ದು ಮೇಲೆ ಯಾಕಮ್ಮ ಇಷ್ಟೊಂದು ಕೋಪ? ಈ ಥರ ಹಠ ಸಾಧಿಸೋದ್ರಿಂದ ಏನಮ್ಮ ಸಿಗುತ್ತೆ? ತುಂಬ ಸಂಸಾರ ಆದಮೇಲೆ ಒಂದು ವಿಷಯ ಬರುತ್ತೆ ಹೋಗುತ್ತೆ, ಅದನ್ನೆಲ್ಲ ಅನುಸರಿಸ್ಕೊಂಡು ನಮ್ಮವರು ನಮ್ಮನೆ ಅಂತ ನಾವು ಬದುಕಬೇಕಲ್ವೇನಮ್ಮ? ಹೆಣ್ಣಿನ ಕುತ್ತಿಗೆಲಿ ತಾಳಿ ಉಳಿಬೇಕು ಅಂದರೆ ಹೆಣ್ಣು ತಾಳ್ಮೆಯಿಂದ ಬದುಕಬೇಕಮ್ಮ. ನಾನು ಇದನ್ನೆಲ್ಲ ನಿನಗೆ ಹೇಳ್ಕೊಡ್ಬೇಕಾ? ರಾಧೆ ನಾಚುತ್ತಿದ್ದಳು ಸೇರಗ. ಜಾನು, ಏನು ಇಷ್ಟೊಂದು ಖುಷಿಯಾಗಿದೆ? ಹ್ಞೂ, ಮತ್ತೆ ಮನ್ಸೆಲ್ಲ ಹಗುರ ಆದ್ಮೇಲೆ ಖುಷಿಯಾಗಿಲ್ದೆ ಇರೋಕ್ಕಾಗುತ್ತಾ ಹೇಳು? ಏನು ಹೇಳ್ತಿದ್ದೆ ಜಾನು? ನನಗೇನು ಅರ್ಥ ಆಗ್ತಿಲ್ಲ. ಇಷ್ಟು ದಿವಸ ನನ್ನ ಮನಸ್ಸಲ್ಲಿ ಏನೇ ಕಷ್ಟ ಇದ್ರೂ ಅದೆಲ್ಲ ನಿನ್ನ ಹತ್ರ ಹೇಳ್ಕೊತಾ ಇದ್ದೆ. ಅದನ್ನು ನಾವು ಕದ್ದು ಮುಚ್ಚಿ ಮಾತಾಡಬೇಕಿತ್ತು. ಆದರೆ ಇನ್ಮೇಲೆ ಎಲ್ಲರ ಜೊತೆನೂ ನಾನು ಖುಷಿಯಿಂದ ಮಾತಾಡ್ಬೋದು. ಜಾನು, ನೀನು ತಮಾಷೆ ಮಾಡ್ತಿಲ್ಲ ತಾನೆ? ನಿನ್ನ ವಿಷಯ ನಾನು ಒಬ್ಬನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ನೀನು ಹೇಗೆ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಸಾಧ್ಯ? ಅದೇ ನನಗೆ ಸಿಕ್ಕಿರೋ ಅದೃಷ್ಟ ಅಂತ ಹೇಳ್ತಿರೋದು. ಯಾವ ವಿಷಯ ಇಷ್ಟು ದಿವಸ ಯಾರಿಗೂ ಹೇಳ್ಕೊಳ್ದೆ ಮನಸ್ಸಿನಲ್ಲೇ ಕೊರಗ್ತಾ ಇದ್ನೋ ಆ ವಿಷಯನೆಲ್ಲ ನೆನ್ನೆ ಅಮ್ಮನ ಹತ್ರ ಹೇಳ್ಕೊಂಡ್ಬಿಟ್ಟೆ. ಅದಕ್ಕೆ ನನ್ನ ಮನಸ್ಸು ಎಷ್ಟು ಹಗುರವಾಗಿದೆ ಗೊತ್ತಾ? ಏನು, ಅಮ್ಮನ ಹತ್ರ ಎಲ್ಲ ಹೇಳ್ಕೊಂಡ್ಯಾ? ಅಂದರೆ ನೀನು ಮದುವೆ ಆಗಿರೋ ಜಯಂತ್ ಅವ್ರನ್ನ ಅಂತ ಅಮ್ಮನಿಗೆ ಹೇಳ್ಬಿಟ್ಯಾ? ಅಯ್ಯೋ ಇಲ್ಲ ಕಣೋ, ಅವ್ರ ಹೆಸರು ಹೇಳಲಿಲ್ಲ. ಆದರೆ ಅವ್ರು ಕೊಟ್ಟಿರೋ ಕಷ್ಟಗಳನ್ನೆಲ್ಲ ಹೇಳ್ಕೊಂಡೆ ಅಷ್ಟೆ. ಅಲ್ಲ, ನೀನು ಹೀಗೆಲ್ಲ ಯಾರ ಹತ್ರನೂ ಹೇಳ್ಕೊಳಲ್ವಲ್ಲ, ಯಾಕೆ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೆ? ಯಾಕೆ ಹೇಳ್ಕೊಬಾರ್ದಿತ್ತಾ? ಅಲ್ಲ ಕಣೋ ವಿಶ್ವ, ನಿನ್ನಮ್ಮ ನನಗೂ ಅಮ್ಮ ಇದ್ದ ಹಾಗೆ ತಾನೆ. ಅವ್ರು ಬಂದು ನನ್ನ ಹತ್ರ ಏನಿದ್ರು ನನ್ನ ಹತ್ರ ಹೇಳ್ಕೊ ಅಂತ ಹೇಳಿದ ತಕ್ಷಣ ನಂಗೆ ತಡ್ಕೊಳಕ್ಕೆ ಆಗಲಿಲ್ಲ ಗೊತ್ತಾ? ಅದಕ್ಕೆ ಎಲ್ಲ ಹೇಳ್ಕೊಂಡ್ಬಿಟ್ಟೆ. ಯಾಕೆ ಅವ್ರ ಹತ್ರ ಏನೂ ಹೇಳ್ಕೊಬಾರ್ದಿತ್ತಾ? ಹಾಗೇನಿಲ್ಲ, ನಿನ್ನ ಪರಿಸ್ಥಿತಿನೂ ನಮ್ಮ ಅಮ್ಮಂಗೆ ಅರ್ಥ ಆಗಿರುತ್ತೆ, ಅದಕ್ಕೆ ಕೇಳಿರ್ತಾರೆ ಅನ್ಸುತ್ತೆ. ಹೌದು ಕಣೋ, ಅವರು ನನ್ನ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಹೊರಗೆ ಕಳಿಸಿ ಅವರೇ ನನ್ನ ಮನೆಗೆ ವಾಪಸ್ ಕರ್ಕೊಂಡು ಬಂದ್ರಲ್ವಾ. ವಾಪಸ್ ಕರ್ಕೊಂಡು ಬಂದಮೇಲೆ ನಿಜವಾಗ್ಲೂ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ವಿಶ್ವ. ನನಗೆ ನಮ್ಮ ಮನೆಯಲ್ಲೇ ಇದೀನೇನೋ ಅನ್ನಿಸ್ತಿದೆ. ನನ್ನ ಅಮ್ಮ ತೋರಿಸೋ ಪ್ರೀತಿ ಥರನೇ ಅನ್ನಿಸ್ತಿದೆ. ಈ ಪ್ರೀತಿಗೆ ನಾನು ಎಷ್ಟು ಋಣ ತೀರ್ಸಿದ್ರೂ ಸಾಲದು. ಎಲ್ಲೋ ಇದ್ದವಳನ್ನ ಇಲ್ಲಿಗೆ ಕರ್ಕೊಂಡು ಬಂದು
ಇಷ್ಟೆಲ್ಲ ಪ್ರೀತಿ ಕೊಡ್ತಿದ್ದೀರಲ್ಲ ನಿಮಗೆಲ್ಲ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತಲೇ ಗೊತ್ತಾಗಲ್ಲ ಕಣೋ. ನಾನು ಅಕಸ್ಮಾತು ಅವ್ರು ಹಾಗೆ ನನ್ನ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗೆ ಹೋಗ್ಬಿಟ್ಟಿದ್ರೆ ಇದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಏನೋ ನಿನ್ ಖುಷಿಯಾಗಿದೆಯಲ್ಲ ಅಷ್ಟು ಸಾಕು. ನೀವಿಬ್ರು ಇಲ್ಲಿದ್ದೀರಾ? ಅದು ಅದು ನಂಗೆ ಕಾಫಿ ಕುಡಿಬೇಕು ಅನಿಸ್ತಿತ್ತು, ಅದಕ್ಕೆ ಚಂದನ್ ಅವ್ರಿಗೆ ಕಾಫಿ ಮಾಡಿಕೊಡ್ತೀರಾ ಅಂತ ಕೇಳಕ್. ಲಕ್ಷ್ಮಿ, ಅದಕ್ಕೆ ಹೇಳೋದು, ಎರಡು ಪ್ರೀತಿಸೋ ಹೃದಯಗಳನ್ನು ಯಾರು ಏನು ಮಾಡಿದ್ರು ಬೇರೆ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಇವರೇ ಸಾಕ್ಷಿ. ಹೌದು ರೀ, ಇವರಿಬ್ರು ಜೋಡಿನ ಆ ದೇವರೇ ಬೆಸಿಗೆ ಹಾಕಿ ಗಂಟು ಹಾಕಿದ್ದಾನೆ ಅಂದಮೇಲೆ ಯಾರೆಷ್ಟೇ ಪ್ರಯತ್ನ ಪಟ್ಟರು ಇವರಿಬ್ಬರನ್ನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತಂದೆ ತಾಯಿ ಅದು ನಮ್ಮಂಥವ್ರಿಗೆ ಹೆಣ್ಮಕ್ಳು ಗಂಡನ ಮನೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸುಖವಾಗಿದ್ದರೆ ಅದಕ್ಕಿಂತ ಸಂತೋಷ ನಮಗೆ ಇನ್ನೇನು ಇಲ್ಲ. ಕುಟುಂಬ ಅಂದಮೇಲೆ ಸಣ್ಣ ಪುಟ್ಟದ್ದು ಬರುತ್ತೆ ಹೋಗುತ್ತೆ. ಯಾರೋ ಒಬ್ರಿಗೆ ಕೋಪ ಬಂದಾಗ ಇನ್ನೊಬ್ರು ತಾಳ್ಮೆಯಿಂದ ಇರಬೇಕು. ಏನೋ ತಪ್ಪಾದಾಗ ಇನ್ನೊಬ್ರು ಕ್ಷಮಿಸಿ ಮುಂದಕ್ಕೆ ಹೋಗಬೇಕು. ಆಗಲೇ ಜೀವನ ಆನಂದನ ಅನುಭವಿಸೋಕ್ಕಾಗೋದಮ್ಮ. ಒಳ್ಳೆಯದು. ನೀವಿಬ್ಬರು ಹೀಗೆ ನಗನಗ್ತಾ 100 ವರ್ಷ ಬದುಕಲಿ ಅನ್ನೋದೇ ನಮ್ಮಿಬ್ಬರು ಆಸೆ.